ಚಳ್ಳಕೆರೆ ತಾಲೂಕು ಆಡಳಿತವು ಏಕಾಏಕಿ ಹೋರಾಟದ ಸ್ಥಳವನ್ನು ಬದಲಾವಣೆ ಮಾಡಿರುವುದನ್ನು ವಿರೋಧಿಸಿ ಎಲ್ಲಿ ಅನ್ಯಾಯ ಆಗುತ್ತೋ ಆ ಕಚೇರಿ ಮುಂದೆ ನಮ್ಮ ಹೋರಾಟ ಇರುತ್ತದೆ. ನಮಗೆ ಯಾವುದೇ ಪ್ರತ್ಯೇಕ ಸ್ಥಳ ಬೇಕಾಗಿಲ್ಲ ಎಂದು ಚಳ್ಳಕೆರೆ ತಾಲೂಕು ಕಚೇರಿ ಮುಂಭಾಗ ರೈತ ಸಂಘಟನೆಗಳು, ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು, ಕನ್ನಡ ಪರ ಸಂಘಟನೆ, ಸಾಮಾಜಿಕ ಹೋರಾಟಗಾರರು, ವಕೀಲರು ಹಾಗೂ ವಿವಿಧ ಜನಪರ ಸಂಘಟನೆಗಳಿಂದ ಚಳ್ಳಕೆರೆ ತಹಶೀಲ್ದಾರ್ ಅವರಿಗೆ ಯಾವುದೇ ಪ್ರತ್ಯೇಕ ಸ್ಥಳ ನಿಗದಿಪಡಿಸದಂತೆ ಆಗ್ರಹ ಮಾಡಲಾಯಿತು. ಬನ್ನಿ ಯಾರೇನು ಹೇಳಿದ್ದಾರೆಂದು ಕೇಳೋಣ. ಯಾವುದೇ ನಮಗೆ ಸರ್ಕಾರದ ಸುತ್ತೋಲೆ ಇಲ್ಲದೆ ಇವರು ನಮ್ಮ ಹೋರಾಟ, ಕೆಲವು ಸಂಘ ಸಂಘಟನೆಗಳು ಹೋರಾಟ ನ್ಯಾಯ ಕೇಳಬೇಕಾದಂತ ಸ್ಥಳದಲ್ಲಿ ನಾವು ನ್ಯಾಯ ಕೇಳ್ತೀವಿ ಅಂದ್ರೆ ಈ ನಮ್ಮ ಚಳ್ಳಕೆರೆ ತಾಲೂಕಲ್ಲಿರ್ತಕ್ಕಂಥ ತಹಶೀಲ್ದಾರ್ ಸಾಹೇಬ್ರು ಬನ್ನಿ ಮಂಟಪದಲ್ಲಿ ಹೋಗಿ ಹೋರಾಟಗಾರರು ಅಲ್ಲಿ ಮಾಡ್ಬೇಕಂತೆ. ಸ್ವಾಮಿ, ನೀವು ಕೊಟ್ಟಿದ್ದು ಒಂದ್ ಸ್ವಲ್ಪ ಜಾಸ್ತಿ ಆಯ್ತು, ಅದ್ರ ಪಕ್ಕದಲ್ಲಿ ಸ್ಮಶಾನ ಇದೆ, ಅಲ್ಲಿ ಕೊಟ್ಬಿಟ್ಟಿದ್ರೆ ಹೋರಾಟ ಮಾಡ್ತಿದ್ರು, ಹೋರಾಟ ಮಾಡ್ಸತ್ತಿದ್ರೆ ಊಡಾಕ್ಬೋದಾಗಿತ್ತು. ಅಲ್ಲಿ ಹೋರಾಟ ಯಾರಿಗೆ ಕೇಳುತ್ತೆ? ಸಾರ್ವಜನಿಕರಿದಾರ? ಯಾರಿದ್ದಾರೆ? ನೀವು ಯಾರ ಒಂದು ಪರ್ಮಿಷನ್ ತಗೊಂಡು ಈ ನಿರ್ಧಾರ ತಗೊಂಡಿದ್ದೀರಾ ಅಂತ ನೀವು ಬಂದು ನಮಗೆ ಉತ್ತರ ಕೊಡಬೇಕು. ಹೋರಾಟಗಾರರಿಗೆ, ರೈತ ಸಂಘದವರಿಗೆ, ಯಾರೋ ಒಬ್ರು ಬೀದಿ ವ್ಯಾಪಾರಿಗಳಿಗೆ ಒಂದು ಕಷ್ಟ ಆಗಿರುತ್ತೆ, ರೈತರಿಗೆ ಕಷ್ಟ ಆಗಿರುತ್ತೆ. ಅಲ್ಲಿ ಸ್ಮಶಾನದ ಹತ್ರ, ಬನ್ನಿ ಮಂಟಪದ ಹತ್ರ ಹೋರಾಟ ಮಾಡಿದ್ರೆ ಯಾರಿಗೆ ಕೇಳುತ್ತೆ? ನೀವ್ ಹೆಂಗ್ ನಿರ್ಧಾರ ತಗೊಂಡ್ರಿ ಸ್ವಾಮಿ? ನೀವೇನ ಸರ್ಕಾರದಿಂದ ಸುತ್ತೋಲೆ ಬಂದಿದ್ಯಾ? ನಿಮಗೇನಾದ್ರೂ ಆದೇಶ ಪತ್ರ ಇದೆಯಾ? ಕೊಡಿ. ಏನು ಹೇಳ್ದೆ ಏಕಪಕ್ಷ ನೀವು ಸಾರ್ವಜನಿಕರಿಗೆ ನೀವು ಮಾಹಿತಿ ಕೊಡದೆ, ಸಾರ್ವಜನಿಕರನ್ನ ಕರೆದು ನೀವು ಮೀಟಿಂಗ್ ಮಾಡ್ದಲೆ ಏಕಾಏಕಿ ನಿರ್ಧಾರ ಮಾಡಿರೋದು ಇದು ತಪ್ಪು. ಇದಕ್ಕಾಗಿ ಎಲ್ಲ ನಮ್ಮ ಅಂಬೇಡ್ಕರ್ ಸಂಘಟನೆ ಇರ್ಬೋದು, ರೈತ ಸಂಘಟನೆ ಇರ್ಬೋದು, ಕನ್ನಡ ಪರ ಸಂಘಟನೆಗಳ ಪರವಾಗಿ ಮತ್ತು ಸಿಐಪಿಒ ಪರವಾಗಿ ನಾವು ರೈತರದು, ಜನಗಳದು ಎಲ್ಲ ಕಷ್ಟಗಳು ನಾವು ಹೇಳ್ಕೊಳಕ್ ಅಂತೇಳಿ ಸರ್ಕಾರದಲ್ಲಿ ಯಾವ ಅಧಿಕಾರಿಗಳು ಯಾವ ತಂಡದಲ್ಲಿ ಇರ್ತಾರೋ ಆ ಆಫೀಸಲ್ಲಿ ಮಾಡ್ಬೇಕಂತ ಸುತ್ತೋಲೆಯಲ್ಲಿದೆ. ನೀವು ತಗೊಂಡೋಗ್ಬಿಟ್ಟು ಬನ್ನಿ ಮಂಟಪನ ವರ್ಷಕ್ಕೊಂದ್ಸರಿ ನಡೀತಿರೋ ಧಾರ್ಮಿಕ ಪದ ಇದರಲ್ಲಿ ನೀವು ಅಲ್ಲೋಗಿ ಮಾಡಿ ಅಂತಿದ್ರಲ್ಲ ಸ್ವಾಮಿ, ಇದು ನಿಮಗೆ ನ್ಯಾಯ ಅನಿಸ್ತೈತಾ? ನೀವು ಸಂವಿಧಾನನ ಓದಿ ಸಂವಿಧಾನದಲ್ಲಿ ಇದ್ಕೊಂಡು ನೀವು ಈ ಹುದ್ದೆಗೆ ಬಂದಿದ್ದ ಅಂದಾಗ ಸಂವಿಧಾನದಲ್ಲಿ ಬರ್ದಿದ್ದಾರ? ನೀವು ಇದನ್ನ 10 ನಿಮಿಷ ಯೋಚನೆ ಮಾಡಬೇಕಾಗಿತ್ತು. ಸಾರ್ವಜನಿಕರ ಸಭೆ ಕರಿಬೇಕಾಗಿತ್ತು. ರೈತ ಪರ ಸಂಘಟನೆಗಳು, ಕೂಲಿ ಕಾರ್ಮಿಕರು, ವ್ಯಾಪಾರಸ್ಥರು, ಮಧ್ಯವರ್ತಿಗಳು ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಕರೆಸಿಬಿಟ್ಟು ನೀವು ಮೀಟಿಂಗ್ ಮಾಡಿ ನಮಗೆ ಸುತ್ತೋಲೆ ಬಂದಿದೆ ರಾಜ್ಯ ಸರ್ಕಾರದಿಂದ ಅಂತ ಹೇಳ್ಬೇಕಾಯ್ತು. ಇಡೀ ಜಿಲ್ಲೆಗೆ ಇಲ್ದಿದ್ದು, ಇಡೀ ಕರ್ನಾಟಕಕ್ಕೆ ಇಲ್ದಿದ್ದು ಚಳ್ಳಕೆರೆ ತಾಲೂಕಲ್ಲಿ ಮಾತ್ರ ಯಾಕೆ ಬರ್ತಾ ಇದೆ? ಇದು ಪಟ್ಟಭದ್ರ ಹಿತಾಸಕ್ತಿ ಅವ್ರದ್ದು. ನೀವು ಯಾವುದೇ ಒಂದು ನಿರ್ಧಾರ ತಗೋಬೇಕಾದ್ರೆ ಸಾರ್ವಜನಿಕರನ್ನ ಸಭೆ ಕರಿಬೇಕು. ನಮಗೆ ಸರ್ಕಾರದಿಂದ ಸುತ್ತೋಲೆ ಬಂದೈತೆ ಅಂತ ಹೇಳ್ದಲ್ಲ ಏಕಾಏಕಿ ನಿರ್ಧಾರ ಮಾಡ್ಬಿಟ್ಟು ನಿಮ್ಮ ಮನಸ್ಸಿಗೆ ಬಂದಂಗೆ ಮಾಡ್ತಿರೋದು ಇದು ತಪ್ಪು. ಧಿಕ್ಕಾರ, 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 ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲವರೆಗೂ ಹೋರಾಟ, ಎಲ್ಲವರೆಗೂ ಹೋರಾಟ. ಆಡಳಿತ ವಿರೋಧಿ ಅಧಿಕಾರಿಗಳಿಗೆ, ಆಡಳಿತ ಅಧಿಕಾರಿಗಳಿಗೆ ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲವರಿಗೆ ಹೋರಾಟ, ಎಲ್ಲವರಿಗೆ ಹೋರಾಟ. ಸ್ನೇಹಿತರೆ, ಪತ್ರಿಕಾ ಮಾಧ್ಯಮ ಮಿತ್ರರೇ, ಏನು ಇವತ್ತು ಪ್ರಜಾಪ್ರಭುತ್ವದಲ್ಲಿ ಏನು ಆಗ್ತಾ ಇದೆ ಅದು ಆಗ್ತಾ ಇಲ್ಲ, ಏನು ಆಗ್ಬಾರ್ದಾಯ್ತೋ ಅದು ಆಗ್ತಾ ಇದೆ. ಇವತ್ತು ಏನು ನಮ್ಮ ಸರ್ಕಾರದ ವ್ಯವಸ್ಥೆ ಮಾಡಿರ್ತಕ್ಕಂಥ ಅಧಿಕಾರಿಗಳು ಎಂತ ವ್ಯವಸ್ಥೆ ಮಾಡಿದ್ದಾರೆ ಅಂದ್ರೆ, ಹೆಚ್ಚಿಗೆ ಜ್ವರ ಬಂದ್ರೆ ಎಮ್ಮಿಗೆ ಬರೆ ಹಾಕುವ ಒಂದು ಲೆಕ್ಕಾಚಾರದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಸಾರ್ವಜನಿಕರ ಒಂದು ಹೋರಾಟ ಚಳವಳಿಗಳನ್ನ ಮಾಡ್ತಕ್ಕಂಥ ಜಾಗವನ್ನ ಇಲ್ಲಿ ಇಷ್ಟು ಸಂಘ ಸಂಸ್ಥೆಗಳು, ಸುಮಾರು 56 ಸಂಘ ಸಂಸ್ಥೆಗಳಿದ್ರೂ ಕೂಡ ಯಾರ ಗಮನಕ್ಕೂ ಕೂಡ ತರದೆ ಏಕಾಏಕಿಯಾಗಿ ತಾಲೂಕು ಕಚೇರಿಯಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಏನು ಸಾರ್ವಜನಿಕರ, ಇಡೀ ನಾಗರಿಕರ ವ್ಯವಸ್ಥೆ ಒಳಗಡೆ ಇರತಕ್ಕಂತ ಒಂದು ಬನ್ನಿ ಮಂಟಪ ಇದೆ. ಅಲ್ಲಿ ಕೂಡ ಹೋಗಿ 3 ಗುಂಟೆ ಜಾಗವನ್ನ ಎಲ್ಲ ಹಸು ಮಾಡಿ ಯಾರು ಚಳವಳಿಗಾರರು, ಹೋರಾಟಗಾರರು ಯಾವುದೇ ಇಲಾಖೆ ಮುಂದೆ ಚಳವಳಿ ಮಾಡಬಾರ್ದು. ನಮ್ಮ ಮಾನ ಮರ್ಯಾದೆ ಹೋಗುತ್ತೆ, ನೀವೆಲ್ಲರಿಗೂ ಹೇಳ್ತೀರಿ. ಆ ಕಾರಣದಿಂದ ಇವರ ಮಾನ ಮರ್ಯಾದೆಗಳನ್ನ ಮುಚ್ಚಾಕೊಳ್ಳಕ್ಕೆ ಆ ಜಾಗವನ್ನ ಫಿಕ್ಸ್ ಮಾಡಿರ್ತಕ್ಕಂಥದ್ದು ಅವೈಜ್ಞಾನಿಕ.
ಇದನ್ನು ನಾವು ಸಂಘ ಸಂಸ್ಥೆಗಳು ಖಂಡನೆ ಮಾಡ್ತೇವೆ. ಆ ಕಾರಣದಿಂದ ಯಾವುದೇ ಕಾರಣದಿಂದ ನಮ್ಮ ಹೋರಾಟ, ನಮ್ಮ ಚಳವಳಿ ಈ ತಾಲೂಕ್ ಕಚೇರಿಯನ್ನ ಬಂಡವಾಳ ಹಾಕಿ ಸುಮಾರು ಕೋಟಿಗಟ್ಟಲೆ ಬಂಡವಾಳವನ್ನು ಹಾಕಿ ಕಟ್ಟಿಸಿರ್ತಕ್ಕಂಥ ತಾಲೂಕ್ ಕಚೇರಿ ನಮ್ಮದೇ ಹೊರತು ಅಧಿಕಾರಿಗಳದಲ್ಲ. ಆದ್ರಿಂದ ನಮ್ಮ ಹೋರಾಟ, ನಮ್ಮ ಚಳವಳಿ ನಮ್ಮ ಆಫೀಸ್ಗಳ ಮುಂದೆ ಮತ್ತೆ ನಮ್ಮ ಹೋರಾಟ, ನಮ್ಮ ಚಳವಳಿ ಎಲ್ಲಿ ನನಗೆ ಅನ್ಯಾಯ ಆಗುತ್ತೋ ಅಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು ಸಂವಿಧಾನದ ಹಕ್ಕು. ಆ ಹಕ್ಕನ್ನ ಮುಡುಕುವಾಡಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯವಾಗುತ್ತಿಲ್ಲ. ಆ ಕಾರಣದಿಂದ ನಮ್ಮ ಹಕ್ಕಿಗೆ ಚ್ಯುತಿ ತರ್ತಕ್ಕಂಥ ಕೆಲಸ ಅಧಿಕಾರಿಗಳು ಮಾಡಿದ್ದಾರೆ. ಅವರಿಗೆ ನಾವು ಧಿಕ್ಕಾರ 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 ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಆ ಕಾರಣದಿಂದ ಯಾವುದೇ ಕಾರಣದಿಂದ ನಮ್ಮ ಆಫೀಸ್ಗಳ ಮುಂದೆ ನಮ್ಮ ಚಳವಳಿ, ನಮ್ಮ ಹೋರಾಟಗಳು ಎಲ್ಲಿ ಅನ್ಯಾಯ ಆಗುತ್ತೋ ಅಲ್ಲಿ ಹೋರಾಟ ಮಾಡ್ತಕ್ಕಂಥ ಹಕ್ಕಿಗಾಗಿ ನಾವು ಇವತ್ತು ಅವರ ಗಮನಕ್ಕೆ ತರಲಿಕ್ಕೆ ಬಂದಿದ್ದೀವಿ. ಆ ಕಾರಣದಿಂದ ನಾವು ಕೂಡ ಅವರಿಗೆ ಯಾರು ಸಮಾಜ ವಿರೋಧಿ ಕೆಲಸಗಳನ್ನು ಮಾಡ್ತಾರೆ, ಸಮಾಜಕ್ಕೆ ಕಂಟಕವಾದಂತ ಕೆಲಸ ಮಾಡ್ತಾರೆ ಅಂತ ಸಂಘಟನೆಗಳನ್ನು ನಿಷೇಧ ಮಾಡಿರ್ಬೇಕಾದ್ರೆ ನಮ್ಮ ಅಭ್ಯಂತರ ಇಲ್ಲ. ಅಂತ ಸಂಘಟನೆಗಳನ್ನ ನಿಷೇಧ ಮಾಡಿ ಅವ್ರಿಗೆ ಅವಕಾಶ ಕೊಡಬೇಡಿ, ನಾವು ಬೇಡ ಅಂತೀವಿ. ನಾವೇನ್ ತಪ್ಪು ಮಾಡಿದೀವಿ ಅಂತ ನಮ್ಮನ್ನ ಅಲ್ಲಿ ತಗೊಂಡು ಹೋಗ್ತೀರಾ? ನಾವು ಶಾಂತಿಯುತವಾಗಿ ಗಾಂಧಿ ಹಾಕಿಕೊಟ್ಟಂತ ಮಾರ್ಗದಲ್ಲಿ ಅಹಿಂಸಾತ್ಮಕವಾಗಿ ನಾವು ಚಳವಳಿಗಳನ್ನ ಮಾಡ್ತಾ ಬಂದಿದ್ದೇವೆ. ಸುಮಾರು ಯಾವಾಗ 80ನೇ ದಶಕದಲ್ಲಿ ಏನ್ ರೈತ ಸಂಘ ಹುಟ್ಟಿತು ಅವತ್ತಿನಿಂದ ಇದುವರೆಗೂ ಎಸಿ ಆಫೀಸ್ ಆಗಿರ್ಬೋದು, ಡಿಸಿ ಆಫೀಸ್ ಆಗಿರ್ಬೋದು, ತಾಲೂಕು ಆಫೀಸ್ ಆಗಿರ್ಬೋದು, ಯಾವುದೇ ಇಲಾಖೆಗಳ ಮುಂದೆ ನಾವು ಬೇಕಾದಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿ ಪ್ರತಿಭಟನೆಗಳನ್ನು ಮಾಡಿದೀವಿ, ಧರಣಿ ಮಾಡಿದೀವಿ, ಎಲ್ಲ ಮಾಡಿದೀವಿ. ಆದ್ರೆ ನಮ್ಮಿಂದ ಸರ್ಕಾರಕ್ಕೆ ಯಾವ್ದು ತೊಂದರೆ ಆಗಿದೆ ಅಂತ ಇದುವರೆಗೂ ನಮಗೆ ಹೇಳ್ಬೇಕು. ಯಾವ ಸಂಘಟನೆಗಳು ಇವತ್ತು ಸರ್ಕಾರಕ್ಕೆ ಮಾರಕವಾಗಿದ್ದಾವೆ ಅಥವಾ ಸರ್ಕಾರದ ಆಸ್ತಿಯನ್ನ, ಸಾರ್ವಜನಿಕರ ಆಸ್ತಿಯನ್ನ ಹಾಳು ಮಾಡ್ತವೆ ಅಂತ ಸಂಘಟನೆಗಳನ್ನು ನಿಷೇಧ ಮಾಡಲಿ ಅಥವಾ ಅವ್ರಿಗೆ ಅವಕಾಶ ಕೊಡದಂಗಿರ್ಲಿ. ಅಷ್ಟು ಹಿರಿಯ ಹೋರಾಟಗಾರರಿದ್ದಾರೆ, ಸಾಮಾಜಿಕ ಹೋರಾಟಗಾರರಿದ್ದಾರೆ. ಅವ್ರನ್ನೆಲ್ಲ ಕರೆದು ಒಂದು ಸಂಸ್ಥೆ ಅಂದ್ರೆ ಇವರು ಇನ್ನು ಯಾವ ರೀತಿಯಾದಂತಹ ಆಡಳಿತವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಇಲ್ಲಿಗೆ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಇಲ್ಲಿ ಎಲ್ಲರನ್ನು ಕಡೆಗಣಿಸಿ ಏಕಪಕ್ಷೀಯವಾಗಿ ಆಯ್ತು ಬರ್ಲಿ 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 ಒಳ್ಳೇದು ಏಕಪಕ್ಷೀಯ ನಿರ್ಧಾರವಾಗಿ ತನಗೆ ತೋಚಿದಂತೆ ಸರ್ವಾಧಿಕಾರಿ ಧೋರಣದಂತೆ ಒಂಥರ ಹಿಟ್ಲರ್ ರೀತಿಯಲ್ಲಿ ಇವರು ಎಲ್ಲೋ ಒಂದು ಕಡೆ ಒಂದು ಜಾಗವನ್ನ ನಿಗದಿಪಡಿಸ್ತಾರೆ ಅಂತಂದ್ರೆ ಸಂವಿಧಾನ ಅಡಿಯಲ್ಲಿರ್ತಕ್ಕಂಥ 19/1 A and B 19 ಇಂದ 20 ವರೆಗೆ ಏನ್ ಹೇಳುತ್ತೆ ಆ ಕಾಲಂಗಳನ್ನ ಸರಿಯಾದ ರೀತಿಗೆ ಅರ್ಥೈಸ್ಕೊಂಡಿದಾರ ಅಥವಾ ಮ್ಯಾಜಿಸ್ಟ್ರೇಟ್ ಆಗಿರುವಂತವ್ರು ಅವ್ರಿಗೆ ಗೊತ್ತಿದೆಯಾ? ಒಂದು ಜಿಲ್ಲಾ ತಾಲೂಕ್ ದಂಡಾಧಿಕಾರಿಗಳಾಗಿರುವಂತವ್ರಿಗೆ ಇವಾವು ಗಮನಕ್ಕೆ ಬರೋದಿಲ್ವಾ? ತನ್ನ ವ್ಯಕ್ತಿಗೆ ಸ್ವತಂತ್ರವಾಗಿರ್ತಕ್ಕಂಥ ವಾಕ್ ಸ್ವಾತಂತ್ರ್ಯವನ್ನ ಅವ್ರು ಯಾಕೆ ಕಿತ್ಕೊಳ್ತಾ ಇದ್ದಾರೆ? ಅಷ್ಟು ಸಾಮಾನ್ಯ ಜ್ಞಾನವಿಲ್ಲವಂತಾಗಿದೆ ಅಂತ ಆಡಳಿತ ವರ್ಗಕ್ಕೆ ಸಂಪೂರ್ಣ ಕಾಣ್ತಾ ಇದೆ ಮೇಲ್ನೋಟಕ್ಕೆ. ಇದಕ್ಕೆ ಪೂರಕವಾಗಿ ಯಾರು ಇದಕ್ಕೆ ಪ್ರೇರಣೆ ಕೊಟ್ಟಿದ್ದಾರೋ ಈ ಒಂದು ವ್ಯವಸ್ಥೆಯನ್ನ ರೂಪಿಸಿ ತನ್ನ ಚಳ್ಳಕೆರೆ ತಾಲೂಕಿನಲ್ಲಿ ಇರ್ತಕ್ಕಂಥ ಸಾಕಷ್ಟು ಸಾಗರದಷ್ಟು ಸಮಸ್ಯೆಗಳು ಸುರಿಮಳೆ ಇದೆ. ಪ್ರತಿನಿತ್ಯ ತಾಲೂಕು ಕಚೇರಿಗೆ ಅಳಿತಾ ಇದ್ದಾರೆ ರೈತರು. 1 ವರ್ಷ 2 ವರ್ಷದಿಂದ ಒಂದು ತಿದ್ದುಪಡಿಗೋಸ್ಕರ ಆಗ್ಲಿ ಅಥವಾ ಭೌತಿಕ ಖಾತೆಗಳಿಗಾಗ್ಲಿ ಇನ್ನು ಮತ್ತೊಂದು ಎಷ್ಟು ದಾರಿ ಸಮಸ್ಯೆಗಳು ಎಷ್ಟು ನಿರಂತರ ನಾನೇ ಸಾಕಷ್ಟು ಸಾರಿ ಭೇಟಿಯಾಗಿದ್ದೀನಿ. ಮಹೇಶ್ ಅದಾಗುತ್ತೆ ನಕಾಶ ಕಂಡ ಇದನ್ನ ಮಾಡ್ತೀನಿ, ಅರೆ ಅಲ್ಲಿ ನೋಡ್ರಿ ಕೃಷ್ಣ ಬೈರೇಗೌಡರು ಹೇಳ್ತಾರೆ ಆದೇಶಗಳನ್ನು ಓಡಿಸ್ತಾರೆ, ಬಂಡಿ ದಾರಿ ಇದ್ರೆ ಅವಕಾಶ ಮಾಡಿಕೊಡಿ ಅಂತಾರೆ. ಹೌದು, ಇವಾಗ ಇರ್ತಕ್ಕಂಥ ಒಕ್ಕೂಟ ಜಮೀನುಗಳು 50 ಎಕರೆ ಇರ್ತಕ್ಕಂಥ ಪಾಲಿ ವಿಭಾಗ ಆಗ್ತಾ ಮತ್ತೆ ದಾರಿಗಳು ಸಿಕ್ಕಲ್ಲ. ಪಕ್ಕದವನು ಅಣ್ಣ ತಮ್ಮ ಆದ್ರೆ ಒಂದು ದಾರಿ ಇರಲ್ಲ. ಹೇಗ್ ನಿಭಾಯಿಸೋದು? ಸಮಸ್ಯೆಗಳು ನಿರಂತರ. ಆದ್ರೆ ಇದಕ್ಕೆ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದು ಹೇಗೆ? ಈಗ ಈ ರೀತಿಯಾಗಿರ್ತಕ್ಕಂಥ ಕಂದಾಯ ಇಲಾಖೆಗಳಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ರೈತರು ಬಂದು ಸರ್ಕಾರದಿಂದ ಇಲ್ಲಿಗೆ ಪ್ರತಿಭಟನೆ ಮಾಡ್ಕೊಂಡ್ ಬರ್ಬೇಕು, ಅವ್ರ ಗಮನವನ್ನ ಸೆಳೆಯಬೇಕು ಅಂತ ವ್ಯವಸ್ಥೆನ ಯಾಕೆ ರೂಪಿಸ್ಕೊಳ್ತಾ ಇದ್ದೀರಾ? ಆ ವ್ಯವಸ್ಥೆ ಒಳಗೆ ಇವೆಲ್ಲವೂ ಸಮಸ್ಯೆಗಳನ್ನ ಕೇಳಬಾರದು, ನಾವು ಮಾಡಿದ್ದೆ ಸರಿ ಅನ್ನೋ ರೀತಿಯಲ್ಲಿ ಸಾಮಾಜಿಕ ಹೋರಾಟಗಾರರು, ರೈತ ಹೋರಾಟಗಾರನ್ನ ಒಂದು ಕಡೆಗಣಿಸಿ ಇವರು ತೆಗೆದುಕೊಳ್ಳುವಂತ ನಿರ್ಧಾರಗಳು ಸರಿಯೇ. ಅದಕ್ಕಾಗಿ ನಾವು ಇವತ್ತು ಎಲ್ಲಾ ಸಂಘಟನೆಗಳು, ಸಂಘ ಪರಿವಾರದವರು ಎಲ್ಲಿ ಸೇರಿ ಇವತ್ತು ನಾವು ಈ ಒಂದು ತೆಗೆದುಕೊಳ್ಳುವಂತಹ ನಿರ್ಧಾರ ಸಂವಿಧಾನವಾಗಿ ಇರ್ತಕ್ಕಂಥ ವಿರೋಧಿ ನಡೆ. ನೀವು ವಿರೋಧಿ ನಡೆಗೆ ನಾವನ್ನು ಇದನ್ನು ಸ್ವಾಗತಿಸಲ್ಲ. ದಯಮಾಡಿ ತಮ್ಮಗಿರ್ತಕ್ಕಂಥ ಹಕ್ಕನ್ನ, ಸಾರ್ವಜನಿಕ ನನಗಿರ್ತಕ್ಕಂಥ ಹಕ್ಕನ್ನ ನೀವು ಪ್ರತಿಪಾದಿಸಬೇಕು. ನೀವು ಅವ್ರಿಗೆ ಅವಕಾಶ ಮಾಡಲೇ ಕೊಡಬೇಕು. ಇದು ಸಂವಿಧಾನದ ಅಡಿಯಲ್ಲಿ ಇರ್ತಕ್ಕಂಥ ಹಕ್ಕನ್ನ ನೀವು ಹೆಂಗ್ ಕಿತ್ಕೊಳ್ತೀರಾ? ಕಿತ್ಕೊಳ್ಳೋ ಹಾಗಿಲ್ಲ. ದಯಮಾಡಿ ನಮಗೆ ಸಮಸ್ಯೆಗಳೆಲ್ಲ ಬರುತ್ತೋ ಶಾಂತಿಯುತವಾಗಿ ನಾವು ಅಹಿಂಸಾ ಮಾರ್ಗದಲ್ಲೇ ಹೋಗ್ತೀವಿ.
ಆಯ್ತಾ, ಅಹಿಂಸಾ ಮಾರ್ಗದಲ್ಲೇ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿಕೊಟ್ಟಾಗ ಅದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಇದೆ, ಹಕ್ಕಿದೆ. ಆದ್ರೆ ಈ ಹಕ್ಕನ್ನ ನೀವ್ ಯಾಕೆ ಕಸ್ಕೊಳ್ತೀರಾ ಅಂತ ಹೇಳಿ ಇವತ್ತೆಲ್ಲಾ ಸಂಘಟನೆಗಳು ನಾವೆಲ್ಲ ಬಂದಿದ್ದೇವೆ. ದಯಮಾಡಿ ಈ ನಿಮಗೆ ಕೊಟ್ಟಿರ್ತಕ್ಕಂತ ಆಲೋಚನೆಗಳಾಗಿರ್ಲಿ ಅಥವಾ ನೀವು ತೆಗೆದುಕೊಂಡ ನಿರ್ಧಾರಗಳಾಗ್ಲಿ ಇಲ್ಲಿಗೆ ಕೈ ಬಿಟ್ಬಿಡ್ಬೇಕು. ಯಥಾಸ್ಥಿತಿ ಏನಿತ್ತು, ನಮ್ಮ ಸಮಸ್ಯೆಗಳನ್ನ ಅಹವಾಲುಗಳನ್ನ ಹೇಳ್ಕೊಳಕ್ಕೆ ನಮ್ ದಾರಿ ಅವಕಾಶ ಇತ್ತು, ಅದನ್ನ ನಾವು ಪಡ್ಕೊಳ್ತೀವಿ, ಕೇಳ್ತೀವಿ. ದಯಮಾಡಿ ಅಂತದಕ್ಕೆ ಅವಕಾಶ ಮಾಡ್ಕೊಳ್ಬೇಕಂತ ಎಲ್ಲಾ ಬರ್ದಿದಂತವ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ. ಇದು ಸಂವಿಧಾನ ವಿರೋಧಿ ಚಟುವಟಿಕೆಗಳಾಗ್ತಿರೋದ್ರಿಂದ ನಾವು ಇದನ್ನ ಒಪ್ಪದೇ ಇಲ್ಲ. ಹಂಗಾಗಿ ಇದನ್ನ ರದ್ದುಪಡಿಸಬೇಕು. ನಾವು ಯಾವ ಇಲಾಖೆಯಲ್ಲಿ ನಮಗೆ ಅನ್ಯಾಯ ಆಗ್ತಾ ಇದೆ ಅದೇ ಇಲಾಖೆ ಮುಂದೆ ಕುತ್ಕೊಂತೀವಿ, ಧರಣಿ ಮಾಡ್ತೀವಿ. ಆಮೇಲೆ ಈ ರೀತಿ ನೀವು ನಿರ್ಧಾರ ತಗೊಳ್ಳೋದು ಯಾವ ನಗರದಲ್ಲೂ ಆಗದೆ ನಮ್ಮಲ್ಲಿ ಯಾಕೆ ಮಾಡ್ತಿದ್ರಿ? ಈಗ ನಾವು ಚಳವಳಿ ಮಾಡ್ತೀವಿ, ಧರಣಿ ಮಾಡ್ತೀವಿ. ಸಾರ್ವಜನಿಕರಿಂದ ನಿಮ್ಗೆ ಏನಾದರೂ ಕಂಪ್ಲೇಂಟ್ ಬಂದಿದ್ಯಾ? ಧರಣಿ ಕುತ್ಕೊಂಡಿರೋರು ವ್ಯಾಪಾರಸ್ಥರಿಗಾಗ್ಲಿ ವಾಹನಗಳಿಗೆ ಓಡಾಡೋದಕ್ಕಾಗ್ಲಿ ಇನ್ನೊಬ್ರಿಗೆ ತೊಂದರೆ ಆಗ್ತಿದೆ, ಅವ್ರಿಗೆ ಮಾಡಕ್ ಬಿಡಬೇಡಿ ಅಂತ ಕಂಪ್ಲೇಂಟ್ ಬಂದಿದ್ರೆ ಹೇಳಿ ನೀವು ಜನಗಳ ಮುಂದೆ. ಈಗ ಯಾಕೆ ಈ ರೀತಿ ನಿರ್ಧಾರ ತಗೊಂಡಿದ್ರಿ? ನೀವು ಸ್ಪಷ್ಟೀಕರಣ ಕೊಡಿ. ಆ ನಿರ್ಧಾರದಿಂದ ಇರೋದು ಯಾರು? ಆಮೇಲೆ ನಾನು ಮಾನ್ಯ ಇವರು ನಮ್ಮ ಯಾರು ಜನಪ್ರತಿನಿಧಿಗಳಿದ್ದಾರೆ, ಓಟ್ ಹಾಕ್ಸ್ಕೊಂಡಿದ್ರಲ್ರಿ, ಮನೆ ಮುಂದಕ್ಕೆ ಬಂದು ಕೈ ಮುಗಿದು ನಿಮ್ಮ ಮನೆ ಮಗನ ಕೆಲಸ ಮಾಡ್ತೀನಿ, ನಿಮ್ಗೆ ಏನೇ ಕೆಲಸ ಇದ್ರೆ ನಮ್ಗೆ ಹೇಳಿ ನಾನು ಮಾಡ್ಕೊಡ್ತೀನಿ ಅಂತ ಬಂದ್ರಲ್ಲ, ಆ ಮಾತು ಉಳಿಸ್ಕೊಳ್ಳಂಗಿದ್ರೆ ಬನ್ನಿ. ನಮ್ಗೆ ಅನ್ಯಾಯ ಆಗಿದೆ, ಬನ್ನಿ. ಇಲ್ಲಿ ಮಾನ ಮರ್ಯಾದೆ ಇದೆಯಂದ್ರೆ ನಿಮ್ಗೆ, ಬರ್ರಿ. ಮತ್ತೆ ಇಲ್ಲಿ ನ್ಯಾಯ ಕೇಳಕ್ ಬಂದಿದ್ವಿ ನಾವು ಯಾರ್ದು ಸ್ವಂತ ಕಾಲ ಬಂದಿರೋದಿಲ್ಲ. ಎಲ್ಲರ ಪರವಾಗಿ, ಸಮಾಜದ ಪರವಾಗಿ ಬಂದಿದ್ದೀವಿ. ಕುತ್ಕೊಂಡಲ್ಲಿ ಐಶ್ವರ್ಯ ಹೋಟ್ಲಲ್ಲಿ ಮಜಾ ಮಾಡಕ್ಕ ನಾವು ಓಟ್ ಹಾಕಿರೋದು. ಏನ್ ಮಾಡ್ತಿದ್ದೀರಿ ನೀವು? ಹೇಳ್ತೀರಿ. ಮತ್ತೆ ನೀವು ಮಾತು ಉಳಿಸ್ಕೋಬೇಕು ಅಂತಂದ್ರೆ ಬರಬೇಕು, ನೀವು ಇಲ್ಲಿ ನ್ಯಾಯ ಕೇಳಲಿಕ್ಕೆ ಬರಬೇಕು. ನ್ಯಾಯ ಕೊಡಿಸಿ. ನಮ್ಮ ಜನಕ್ಕೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸಿ ಬನ್ನಿ. ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತೀವಿ. ಈ ನಿರ್ಧಾರ ಕೈ ಬಿಡ್ಲಿಲ್ಲ ಅಂದ್ರೆ ನಾವೆಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ಕಾನೂನು ರೀತಿಯಲ್ಲಿ ಜಿಲ್ಲೆಯವರಿಗೆ ಒಂದು ಮನವಿಯನ್ನು ಕೊಡ್ತೀವಿ. ನಾವೇನು ಸಂವಿಧಾನದ ಅಡಿಯಲ್ಲಿ ಏನು ರೈತರ ಪರ ಹೋರಾಟ ಮಾಡಿದೆ, ಆ ರೈಟ್ಸ್ ಇರೋದ್ರಿಂದ ಇವತ್ತು ಲೀಗಲ್ ಸ್ಟ್ರಗಲ್ ಅನ್ನ ನಾವು ಮಾಡ್ತಾ ಇದ್ದೀವಿ. ಸಂವಿಧಾನಕ್ಕೆ ಯಾವ ಅಧಿಕಾರಿಗಳಾಗ್ಲಿ, ಜಿಲ್ಲಾಧಿಕಾರಿಗಳಾಗಿ, ತಾಲೂಕ್ ದಂಡಾಧಿಕಾರಿಗಳಾಗಲಿ, ಯಾವ ರಾಜಕಾರಣಿಗಳಾಗಿ ಆಗ್ಲಿ ಅವ್ರಿಗೆ ಯಾವುದೇ ರೈಟ್ಸ್ ಇಲ್ಲ. ನಮ್ಮ ಬೈ ದ ಪೀಪಲ್, ಆಫ್ ದ ಪೀಪಲ್ ಇನ್ ಡೆಮಾಕ್ರಸಿ, ಪ್ರಜಾಪ್ರಭುತ್ವದಲ್ಲಿ ಅವರಿಗೆ ಮತ ಕೊಟ್ಟು ಅವರಿಗೆ ಅಧಿಕಾರ ಕೊಟ್ಟಿರೋರು ನಾವು. ನಮ್ಮ ಕೆಲಸಗಳನ್ನ, ಕುಂದು ಕೊರತೆಗಳನ್ನ ನಮ್ಮ ರೈತರು ಇವತ್ತಿನ ಪರಿಸ್ಥಿತಿಯಲ್ಲಿ ಬರ್ತಾ ಇದೆ. ಅವರಿಗೆ ಯಾವುದೇ ಸರ್ಕಾರದಿಂದ ಯಾವುದೇ ನ್ಯಾಯನ ಕೊಟ್ಟಿಲ್ಲ. ಅವ್ರದೇ ಒಂದು ಅಧಿಕಾರ ಇದೆ, ಅವ್ರಿಗೆ ಒಂದು ಇದೆ ಅನ್ನೋದಲ್ಲ. ಸಂವಿಧಾನಕ್ಕೆ ಗೌರವ ಕೊಡಬೇಕು, ಕಾನೂನು ರೀತಿಯಲ್ಲಿ ನಡ್ಕೊಂಡು ಹೋಗ್ಬೇಕು. ಇವತ್ತು ನಮ್ಮ ರೈತರ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ರಕ್ತ ಕಣ್ಣಲ್ಲಿ ರಕ್ತ ಬರುತ್ತೆ. ಅವ್ರು ಯಾರ ಮುಂದೆ ಹೇಳ್ಬೇಕು? ಯಾವುದೇ ಒಬ್ಬ ರೈತ ಬಂದು ದಾರಿ ಬೇಕು ಅಂತ ಅರ್ಜಿಗಳನ್ನ ಕೊಟ್ಟಾಗ ಶೀಘ್ರದಲ್ಲೇ ತೊಗೊಳೋದೇ ಇಲ್ಲ. 5 ವರ್ಷ ತುಂಬಿ ತೊಳ್ಕೊಂಡೋಗೋದು. ಇವತ್ತು ಏನಾಗಿದೆ, ರಾಜಕಾರಣಿಗಳ ಒಂದು ಬಂದ್ಬಿಟ್ರೆ ಮುಚ್ಚಾಕ್ಬಿಡ್ತಾರೆ. ರೈತರು ಎಲ್ಲಿಗೆ ಹೋಗ್ಬೇಕು? ನಮ್ಮ ಸಂವಿಧಾನದಲ್ಲಿ 397 ಆರ್ಟಿಕಲ್ 9 ಇಂಡೆಕ್ಸ್ಗಳನ್ನ ಕೊಟ್ಟಿದೆ. ಪ್ರಜಾಪ್ರಭುತ್ವ ಅನ್ನೋದು ಏನಾಗಿದೆ, ಬಿಫೋರ್ ಲಾ ಅಂಡ್ ಈಕ್ವಾಲಿಟಿ, ಎಲ್ಲರಿಗೂ ಸಮಾನತೆ ಹಕ್ಕು ಕೊಟ್ಟಿದೆ. ಅಲ್ಲ, ಈಗ ಒಂದ್ ನಿಮಿಷ, ನೀವೇನ್ ಹೇಳ್ತೀರಿ? ಪಾದಚಾರಿ ಮಾರ್ಗಕ್ಕೆ ತೊಂದರೆ ಆಗ್ತದೆ ತಮ್ದೇ ಹೇಳಿಕೆ ಇದೆ. ಹಂಗಾದ್ರೆ ನಿಮ್ಮ ಕಚೇರಿ ಮುಂದ್ಗಡೆ ಇರೋ ಅಂಗಡಿ ಪಾದಚಾರಿ ರಸ್ತೆಯಲ್ಲಿದೆಯಾ? ಎಲ್ಲಿದೆ? ಬರದಿರೋದಲ್ಲ, ನಾನಪ್ಪಲ್ಲ. ನೀವು ಯಾರಿಗನ್ನ ಹೇಳಿ ಸರ್, ನೀವು ಯಾಕೆ ಮತ್ತೆ ತೆರವಾಗಿಲ್ಲ ಅಂದ್ರೆ ತಹಸೀಲ್ದಾರ್ ಆದೇಶಕ್ಕೆ ಕಿಮ್ಮತ್ ಕೊಡಲ್ಲ ಅನ್ನಂಗಾಯ್ತು. ಅಲ್ಲಲ್ಲ, ಈಗ ಅದೇನ್ ತೋರಿಸುತ್ತೆ? ಪಾದಚಾರಿ ಮಾರ್ಗದಲ್ಲಿ ಇವ್ರು ತಾಲೂಕು ದಂಡಾಧಿಕಾರಿಗಳು ಹೇಳ್ತಾರೆ. ಒಂದು ನಿಮಿಷ, ಚಳ್ಳಕೆರೆ ತಾಲೂಕಿನ ದಂಡಾಧಿಕಾರಿಗಳು ಹೇಳ್ತಾರೆ, ಪಾದಚಾರಿ ಮಾರ್ಗದಲ್ಲಿ ಪ್ರತಿಭಟನೆ ಮಾಡಿದ್ರೆ ಸಾರ್ವಜನಿಕ ತೊಂದರೆ ಆಗ್ತದಂತೆ. ಖುದ್ದು ತಹಸೀಲ್ದಾರ್ ಅವರು ಹೇಳಿಕೆ ನೀಡಬೇಕಾದ್ರೆ ಇವರದೇ ಕಚೇರಿ ಮುಂದೆ ಅಂಗಡಿ ಇದೆ, ಹಂಗಾದ್ರೆ ಇದಕ್ಕೆ ಅವಕಾಶ ಕೊಡ್ತಾರೆ ಯಾರು? ತಹಸೀಲ್ದಾರ್. ಪಾದಚಾರಿ ಮಾರ್ಗ ತೊಂದರೆ ಆಗ್ತದೆ ಅಂತ ಇವ್ರು ಹೇಳ್ಬೇಕಾದ್ರೆ ಇವರದೇ ಕಚೇರಿ ಮುಂದೆ ಇದೆ. ಆಮೇಲೆ ಕಣ್ಣಿ ಕಾಣುತ್ತೆ, ನನಗೆ ಕಣ್ಣಿ ಕಾಣುತ್ತೆ, ನಿಮಗೆ ಕಂಡಿದೆಯಲ್ಲ ಗೊತ್ತಿಲ್ಲ. 3 ವರ್ಷದಿಂದ ಸಾರ್ವಜನಿಕರಿಗೆ ಒಂದು ನ್ಯಾಯ. ಇವರ ಒಂದ್ ನಿಮಿಷ, ತಾಲೂಕು ಮಟ್ಟದ ಅಧಿಕಾರಿಗಳ ಆಡಳಿತ ವೈಫಲ್ಯ, ಜನ ವಿರೋಧಿ ನೀತಿಗಳನ್ನ ಮುಚ್ಚಿಡಕ್ಕೋಸ್ಕರ ಯಾವುದೇ ಸಾರ್ವಜನಿಕರ ಆದೇಶ ಇಲ್ಲದೆ ಏಕಾಏಕಿ ನಿರ್ಧಾರ ತಗೊಳಕ್ ಇವ್ರು ಯಾರು? ಸಂವಿಧಾನದಲ್ಲಿ ಇವ್ರು
ಸಂವಿಧಾನದ ಅಡಿಯಲ್ಲಿ ಇವ್ರು ಕೆಲಸ ಮಾಡ್ಬೇಕು ಹೊರತು ಸಂವಿಧಾನದ ವೈಲೇಷನ್ ಮಾಡಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಸ್ವಾಮಿ. ಕೊಡ್ರಿ, ನಿಮಗೆ ಮೌಖಿಕವಾಗಿ ಆದೇಶ ಆಗಿತ್ತ, ಲಿಖಿತವಾಗಿ ಆದೇಶ ಆಗಿತ್ತ, ಕೊಡ್ಬೇಕೀಗ ನೀವು. ಸುಮ್ಮನೆ ಯಾಕೆ ನೀವು ಆದೇಶ ಮಾಡಕ್ಕೆ ಯಾರು ನಿಮ್ಗೆ ತಾಲೂಕಲ್ಲಿ ಅಧಿಕಾರ ಕೊಟ್ಟಿರೋದು ಯಾರು? ಈ ಆದೇಶ ಮಾಡಕ್ಕೆ ನಿಮ್ಮಿಂದ ಇರೋರು ಯಾರು? 2.5 ಲಕ್ಷ ಜನ ಇದೀವಿ ಸ್ವಾಮಿ ಇಲ್ಲಿ ನಾವು. ಕೈವಾಡ ಅಲ್ಲ, ನಿಮಗೆ ಅಧಿಕಾರ ಕೊಟ್ಟರೆ ಯಾರಲ್ಲಿ ಹೋಗಿ ಆದೇಶ ಮಾಡಿ